ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಸುತ್ತಲೇ ಮಾತ್ರ ಪರಿಣಾಮ ಬೀರುತ್ತಾ? ಅದು ಕೇವಲ ಇರಾನ್ಗೆ ಸೀಮಿತವಾಗಿ ಪರಿಣಾಮ ಬೀರುವಂಥದ್ದು ಅಲ್ಲ, ಇಡೀ ಶಿಯಾ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿರುವಂಥ ಘಟನೆ ಇದು. ಅದು ಇನ್ನು ವಿಶ್ವದಲ್ಲಿ ಏನು ಮಾಡುತ್ತೆ ಪರಿಣಾಮನ ಅಂತಂದರೆ, ಇನ್ನು ಶಾಂತಿ ಹೆಚ್ಚು ದುಬಾರಿ ಆಗುವಂಥ ಒಂದು ಪರಿಸ್ಥಿತಿ ಮಧ್ಯಪ್ರಾಚ್ಯದಲ್ಲೂ ಸೃಷ್ಟಿಯಾಗುತ್ತೆ. ಯುದ್ಧದ ಸ್ವರೂಪ, ನೀವು ಇರಾನ್ನ ಯುದ್ಧದಲ್ಲಿ ಗೆದ್ದುಬಿಡ್ಬೋದು. ತೈಲ ಆಧಾರಿತ ರಾಷ್ಟ್ರಗಳಾಗಿ ಮಿಡಲ್ ಈಸ್ಟ್ ಕಂಟ್ರೀಸು ಉಳ್ಕೊಂಡಿಲ್ಲ. ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಪಾಕಿಸ್ತಾನ ಪರೋಕ್ಷವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮ ಏನಿದೆ ಅದನ್ನು ಇರಾನ್ ಗೋಪ್ಯವಾಗಿ ಮುಂದುವರಿಸ್ತಲೇ ಇದೆ. ಆದರೆ ಖಮೇನಿ ಹತ್ಯೆಯನ್ನು ಭಾರತದಲ್ಲಿ ಒಂದು ವಲಯ ಬಹಳ ಸಂಭ್ರಮಿಸ್ತಾ ಇದೆ. ಉದಾರವಾದಿ ಮನಸ್ಸುಗಳನ್ನೇ ಅಮೆರಿಕ ಮತ್ತು ಇಸ್ರೇಲ್ನ ಈ ಮಾತನ್ನು ನಂಬುವಂಥ ಸ್ಥಿತಿನಲ್ಲಿ ಇಲ್ಲ. ಈ ದಾಳಿಯಿಂದ ಆದಂಥ ಪರಿಣಾಮ ಏನಂತಂದರೆ, ಇನ್ನಷ್ಟು ಸಂಪ್ರದಾಯೀಕರಣದ ಕಡೆಗೆ ಇರಾನ್ ಮುನ್ನಡೆಯಬಹುದು ಅನ್ನುವಂಥದ್ದಿದೆ. ಮತ್ತು ಇರಾನ್ ಮೇಲೆ ಸಾಕಷ್ಟು ನಿರ್ಬಂಧಗಳಿದ್ದಾಗಲೂ ಕೂಡ ಇರಾನ್ನಿಂದ ನಾವೇನು ತೈಲನ ಪಡಿತಾ ಇದ್ವಿ ಅದನ್ನು ಕಡಿಮೆ ದರದಲ್ಲೇ ಇರಾನ್ ನಮಗೆ ಒದಗಿಸ್ತಾ ಇತ್ತು. ವೀಕ್ಷಕರೇ ನಮಸ್ಕಾರ, ನಾನು ಶರಣು ಚಕ್ರಸಾಲಿ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರುವ ಸೇನಾ ದಾಳಿಯಲ್ಲಿ ಇರಾನ್ ಅಕ್ಷರಶಃ ತತ್ತರಿಸಿದೆ. ಇರಾನಿನ ಪರಮೋಚ್ಚ ನಾಯಕ ಅಯತೊಲ್ಲಾ ಇಮಾಮ್ ಖಮೇನಿ ಹತ್ಯೆಯಾಗಿದ್ದಾರೆ. ಈಗ ಇಡೀ ಇರಾನ್ ದೇಶ ನೋವಿನಲ್ಲಿದೆ. ಇರಾನ್ ದೇಶದ ಜನರಲ್ಲಿ ದುಃಖ ಮಡುಗಟ್ಟಿದೆ. ನಾವು ಪ್ರತೀಕಾರಕ್ಕೆ ಸಿದ್ಧ ಎಂದು ಅಮೆರಿಕ ಮತ್ತು ಇಸ್ರೇಲ್ಗೆ ಇರಾನ್ ನೇರ ಎಚ್ಚರಿಕೆಯನ್ನ ಹಾಕಿದೆ. ಈಗ ಒಂದು ರೀತಿ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯುದ್ಧದ ಭೀತಿ ಎದುರಾಗಿದೆ. ಈ ಎಲ್ಲ ಬೆಳವಣಿಗೆ ಬಗ್ಗೆ ಚರ್ಚಿಸೋಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರಾದ ನಟರಾಜು ವಿ ಅವರಿದ್ದಾರೆ. ಲೋಕದೃಷ್ಟಿ ವಿಶೇಷ ಚರ್ಚೆಗೆ ತಮಗೆ ಸ್ವಾಗತ. ನಮಸ್ಕಾರ ಸರ್, ಅಮೆರಿಕ ಮತ್ತು ಇಸ್ರೇಲ್ ಸಾರಿರುವ ಘೋಷಿತ ಯುದ್ಧದಲ್ಲಿ ಇರಾನಿನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿರುವುದು, ಈಗ ಇರಾನ್ ಇದಕ್ಕೆ ಪ್ರತೀಕಾರದ ಬಗ್ಗೆ ಶಪಥ ಮಾಡಿರುವುದು, ಇದನ್ನೆಲ್ಲ ನೋಡಿದಾಗ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯುದ್ಧದ ಭೀತಿ ಎದುರಾಗಿದೆ. ಈ ಖಮೇನಿ ಹತ್ಯೆ ಮುಂದಿನ ದಿನಗಳಲ್ಲಿ ಕೇವಲ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಸುತ್ತಲೇ ಮಾತ್ರ ಪರಿಣಾಮ ಬೀರುತ್ತಾ, ಅಥವಾ ಜಾಗತಿಕವಾಗಿಯೂ ಈ ಪರಿಣಾಮಗಳನ್ನು ನಾವು ಕಾಣಬಹುದಾ? ನೋಡಿ, ಒಂದು ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಖಮೇನಿ ಅವರು ಕೇವಲ ಅವರೇನು ಒಬ್ಬ ರಾಜಕೀಯ ನಾಯಕರ ರೀತಿಯಲ್ಲಿ ಅಂತಲ್ಲ. ಅವ್ರು ನೋಡಿದಾಗ ಅವರು ಆ ದೇಶದ ಪರಮೋಚ್ಚ ನಾಯಕ. ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ನ ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿ ಯಾವಾಗಲೂ ಕೂಡ ಧಾರ್ಮಿಕ ಮುಖಂಡತ್ವ ಇರುತ್ತೆ ಕೇಂದ್ರದಲ್ಲಿ. ಸೊ ಹಾಗೆ ಶಿಯಾ ಧಾರ್ಮಿಕ ಮುಖಂಡತ್ವದ ಒಂದು ಸೀಟಾಗಿ, ಅಂದರೆ ಶಿಯಾ ಧಾರ್ಮಿಕ ಮುಖಂಡತ್ವದ ಒಂದು ಪರಮೋಚ್ಚ ಸ್ಥಾನವಾಗಿ ಅದನ್ನು ಗ್ರಹಿಸಲಾಗುತ್ತೆ. ಸೊ ಖಮೇನಿಯವರ ಹತ್ಯೆ ಅಂತ ಅಂದರೆ ಅದನ್ನು ಇಡೀ ಶಿಯಾ ಸಮುದಾಯ ಅದನ್ನು ಯಾವ ರೀತಿ ಸ್ವೀಕರಿಸ್ತಾ ಇದೆ ಅನ್ನೋಂಥದ್ದನ್ನು ಇಲ್ಲ ಬಹುಮುಖ್ಯವಾಗಿ ನಾವು ಗಮನಿಸಬೇಕು. ಇದು ಬೇರೆ ಯಾವುದೋ ದೇಶದ ಮೇಲೆ ನಡೆದಂಥ ದಾಳಿ, ಕೇವಲ ರಾಜಕೀಯ ಸ್ವರೂಪವಾದಂಥ ದಾಳಿ ಅನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಅಥವಾ ಯಾವುದೊಬ್ಬ ರಾಜಕೀಯ ನಾಯಕರ ಹತ್ಯೆ ಆಯಿತು, ರಾಜಕೀಯ ಮುಖಂಡರ ಹತ್ಯೆ ಆಯಿತು, ಹಾಗಾಗಿ ಅದರ ಒಂದು ಪರಿಣಾಮಗಳು ಏನಿರುತ್ತೆ ಸೀಮಿತವಾಗಿ ಆಗಬಹುದು ಅನ್ನೋಂಥ ರೀತಿಯಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಇವತ್ತು ಜಗತ್ತಿನಲ್ಲಿ ಸುಮಾರು 200ರಿಂದ 250 ಕೋಟಿಯಷ್ಟು ಇಸ್ಲಾಂ ಜನಸಂಖ್ಯೆ ಇದೆ. ಮುಸ್ಲಿಂ ಜನಸಂಖ್ಯೆ ನಾವು ನೋಡಿದಾಗ ಜಗತ್ತಲ್ಲಿ ಸುಮಾರು ಒಂದು 200ರಿಂದ 250 ಕೋಟಿಯಷ್ಟು ಇರಬಹುದು ಅಂತ ಒಂದು ಅಂದಾಜಿದೆ. ಅದರಲ್ಲಿ ಬಹುತೇಕವಾಗಿ ಸುಮಾರು ಒಂದು 20ರಿಂದ 25 ಕೋಟಿಯಷ್ಟು ಜನಸಂಖ್ಯೆ ಶಿಯಾ ಪಂಗಡದ್ದು ಆಗಿದೆ. ಸೊ ಇಡೀ ಶಿಯಾ ಪಂಗಡ ಇರಾನನ್ನು ಒಂದು ಕೇಂದ್ರ ಸ್ಥಾನದಲ್ಲಿ ಇರಿಸಿ ಯಾವಾಗಲೂ ಕೂಡ ನೋಡುತ್ತೆ. ಅಲ್ಲಿನ ಧಾರ್ಮಿಕ ಮುಖಂಡ ಪರಮೋಚ್ಚ ನಾಯಕ ಖಮೇನಿ ಹತ್ಯೆ ಏನಿದೆ ಅದು ಕೇವಲ ಇರಾನ್ಗೆ ಸೀಮಿತವಾಗಿ ಪರಿಣಾಮ ಬೀರುವಂಥದ್ದು ಅಲ್ಲ, ಅದು ಇಡೀ ಶಿಯಾ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿರುವಂಥ ಘಟನೆ ಇದು. ಹಾಗಾಗಿ ಇದರ ಪರಿಣಾಮ ನಾವು ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಏನು ಕರಿತಾ ಇದ್ರು, ಅಂದರೆ ಶಿಯಾ ಬಾಹುಳ್ಯ ಹೆಚ್ಚಿರುವಂಥ ರಾಷ್ಟ್ರಗಳ ಪ್ರತಿರೋಧ. ಏನಕ್ಕೆ ಪ್ರತಿರೋಧ? ಅಮೆರಿಕ ಮತ್ತು ಇಸ್ರೇಲ್ನ ಅವುಗಳು ಏನು ಮಧ್ಯಪ್ರಾಚ್ಯದ ಮೇಲೆ ಹಿಡಿತ ಹೊಂದಬೇಕು ಅಂತ ಇದ್ವು, ಅದಕ್ಕೆ ಪ್ರತಿರೋಧನ ಏನು ಒಡ್ತಾ ಇದ್ವು. ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಅಂದರೆ ಶಿಯಾ ಸಮುದಾಯದ ಬಾಹುಳ್ಯ ಹೆಚ್ಚಿರುವಂಥ ದೇಶಗಳು ಒಂದು ಅದಕ್ಕೆ ನಿರ್ದಿಷ್ಟವಾಗಿ ಅದೇನೊಂದು ಒಪ್ಪಂದ ಅಥವಾ ಅದೊಂದು ಇದು ಅಂತಲ್ಲ, ಅದನ್ನು ಒಂದೇನೋ ನಾವು
ಸಾಮಾನ್ಯವಾಗಿ ಜಾಗತಿಕವಾದಂಥ ವ್ಯವಹಾರಗಳನ್ನು ಜಾಗತಿಕವಾದಂಥ ವ್ಯೂಹಾತ್ಮಕವಾದಂಥ ಒಂದು ವಿಶ್ಲೇಷಣೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅನ್ನುವಂಥ ಪದಗಳನ್ನು ನಾವು ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ಅದೇನಂತಂದರೆ ಶಿಯಾ ಬಾಹುಳ್ಯ ಹೆಚ್ಚಿರುವಂಥ ದೇಶಗಳ ನಡುವಿನ ಒಂದು ಸಹಕಾರ ಮತ್ತು ಅವುಗಳ ನಡುವೆ ಇರುವಂಥ ಒಂದು ಬಂಧ ಅದನ್ನು. ಸೊ ಈ ದೇಶಗಳ ನಡುವೆ ಇರುವಂಥ ಸಮಾನವಾಗಿ ಕಂಡುಬರುವಂಥ ಅಂಶ ಏನು ಅಂತಂದರೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಅಮೇರಿಕಾ ಈ ಎರಡೂ ಕೂಡ ಅವುಗಳು ಹೆಚ್ಚು ಹೆಚ್ಚು ತಮ್ಮ ಪ್ರಭಾವವನ್ನು ವಿಸ್ತರಿಸುವಂಥದ್ದನ್ನು ತಡಿಬೇಕು ಅನ್ನುವಂಥದ್ದು, ಮತ್ತು ಅವುಗಳು ಈ ಇಡೀ ಮಧ್ಯಪ್ರಾಚ್ಯನ ತಮ್ಮ ತೆಕ್ಕೆಗೆ ತಗೊಳ್ಳುವಂಥದ್ದು, ಹಿಡಿತಕ್ಕೆ ತಗೊಳ್ಳುವಂಥದ್ದನ್ನು ಸಾಧ್ಯ ಆದಷ್ಟು ಅದನ್ನು ಕಟ್ಟರಾಗಿ ವಿರೋಧಿಸ್ತಾ ಬಂದಂಥ ಗುಂಪು ಇದು. ಈ ಎಲ್ಲ ದೇಶಗಳೇನಿದೆ, ಅದು ಇರಾನ್ ಇರಲಿ, ಇರಾಕ್ ಇರಲಿ, ಲೆಬನಾನ್ ಇರಲಿ, ಸಿರಿಯಾ ಇರಲಿ, ಇವುಗಳೆಲ್ಲ ಅದರಲ್ಲೂ ಕೂಡ ಈ ಖಮೇನಿಯ ಹತ್ಯೆ ಪ್ರತಿಧ್ವನಿಸುತ್ತೆ ಎಲ್ಲ ದೇಶಗಳ ಈ ಎಲ್ಲ ಭಾಗಗಳನ್ನು ಕೂಡ. ಇದಷ್ಟಲ್ಲದೆ ಜಗತ್ತಿನ ವಿವಿಧೆಡೆ, ಈಗ ನಮ್ಮ ಭಾರತದಲ್ಲೂ ಕೂಡ ಸುಮಾರು ಅಂದಾಜು 1.5 ಕೋಟಿಯಷ್ಟು ಶಿಯಾ ಪಂಗಡದ ಸಂಖ್ಯೆ ಇದೆ. ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸುಮಾರು 10ರಿಂದ ಅಲ್ಲಿನ ಮುಸ್ಲಿಂ ಜನಸಂಖ್ಯೆಯ ಒಂದು 10-15% ಕೂಡ ಶಿಯಾ ಪಂಗಡದ ಒಂದು ಜನಸಂಖ್ಯೆ ಇದೆ. ಸೊ ಇಲ್ಲೆಲ್ಲ ಕೂಡ ಅಸಮಾಧಾನ ಇದೆ. ಜಾಗತಿಕವಾಗಿ ಶಿಯಾ ಪಂಗಡದಲ್ಲಿ ಈ ಅಸಮಾಧಾನ ಒಂದು ತೀವ್ರವಾದಂಥ ಅಸಮಾಧಾನಕ್ಕೆ ಅದೊಂದು ಕಾರಣವಾಗಿದೆ. ಹಾಗಾಗಿ ಅಮೇರಿಕಾ ಮತ್ತು ಇಸ್ರೇಲ್ ಇಟ್ಟಂಥ ಹೆಜ್ಜೆ ಇದೆ, ಅದು ತಗೊಂಡಂಥ ನಿರ್ಧಾರ ಏನಿದೆ ಖಮೇನಿ ಹತ್ಯೆ ಮೂಲಕ, ಅದು ಇನ್ನು ವಿಶ್ವದಲ್ಲಿ ಏನು ಮಾಡುತ್ತೆ ಪರಿಣಾಮನ ಅಂತಂದರೆ ಇನ್ನು ಶಾಂತಿ ಹೆಚ್ಚು ದುಬಾರಿ ಆಗುವಂಥ ಒಂದು ಪರಿಸ್ಥಿತಿ ಮಧ್ಯಪ್ರಾಚ್ಯದಲ್ಲೂ ಸೃಷ್ಟಿಯಾಗುತ್ತೆ. ಮತ್ತು ಜಗತ್ತಿನೆಲ್ಲೆಡೆ ಇದರ ಒಂದು ಬೇರೆ ಬೇರೆ ಒಂದು ಪರಿಣಾಮಗಳು ಕಾಣ್ತಾ ಹೋಗ್ತವೆ. ಇನ್ನು ಅಮೇರಿಕಾದ ರಾಯಭಾರ ಕಚೇರಿಗಳಿರಲಿ ಅಥವಾ ಅಮೇರಿಕಾದ ಬೇರೆ ಬೇರೆ ಕಡೆ ಇರುವಂಥ ಅದರ ಮಿಲಿಟರಿ ನೆಲೆಗಳಿರಲಿ, ಈ ಎಲ್ಲನೂ ಕೂಡ ಶಿಯಾ ಪಂಗಡದ ಒಳಗಡೆ ಇರುವಂತಹ ಹಾರ್ಡ್ ಲೈನರ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಅಲ್ಲಿರುವಂಥ ಒಂದು ಗಟ್ಟಿಯಾದಂಥ ಒಂದು ಕಟ್ಟರ್ ಪಂಥೀಯ ನಿಲುವನ್ನು ಉಳಿದಿರುವಂಥ ಒಂದು ಗುಂಪುಗಳೇನಿರುತ್ತೆ ಅವುಗಳ ಕೆಂಗಣ್ಣಿಗೆ ಎಲ್ಲ ಇದು ಕೂಡ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದು ಯುದ್ಧದ ಸ್ವರೂಪ. ನೀವು ಇರಾನ್ನ ಯುದ್ಧದಲ್ಲಿ ಗೆದ್ದುಬಿಡ್ಬೋದು, ಆದರೆ ಇರಾನ್ ಮೇಲೆ ಮಿಲಿಟರಿ ಮೈಟ್ ಮೂಲಕ, ನಿಮ್ಮ ಪ್ರಬಲವಾದಂಥ ಮಿಲಿಟರಿ ಶಕ್ತಿಯ ಮೂಲಕ ನೀವು ಇರಾನ್ನ ನೀವು ತಹಬದಿಗೆ ತಗೊಂಡ್ಬಿಡ್ಬೋದು. ಆದರೆ ಅದು ಉಂಟು ಮಾಡಿರುವಂತಹ ಅಸಮಾಧಾನ ಇದೆಯಲ್ಲ, ಅಸಮಾಧಾನದ ಕಿಚ್ಚಿದೆಯಲ್ಲ, ಅದು ಇನ್ನಷ್ಟು ಹೆಚ್ಚು ಆಳವಾದಂಥ ಗಾಯನ ಈ ದಾಳಿ ಮಾಡಿದೆ. ಅದು ಖಮೇನಿ ಹತ್ಯೆ ಮೂಲಕ ಅಂತೂ ಅದು ಇನ್ನಷ್ಟು ಆಳವಾದಂಥ ಗಾಯ ಶಿಯಾ ಸಮುದಾಯದಲ್ಲಿ ಉಂಟಾಗಿದೆ. ಸೊ ಅದರ ಪರಿಣಾಮ ಯಾವ್ಯಾವ ರೀತಿಯಲ್ಲಿ ವ್ಯಕ್ತ ಆಗುತ್ತೆ ಅನ್ನೋಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಇದು ಒಂದು. ಆಮೇಲೆ ಇನ್ನೊಂದು ನೋಡಿ, ಈಗ ಮಿಡ್ಲ್ ಈಸ್ಟ್ ಎಕಾನಮಿ ಏನಿತ್ತು ಅಲ್ಲಿನ ಕೇವಲ ತೈಲ ಆಧಾರಿತವಾಗಿರುವಂಥ ಪಾರಂಪರಿಕವಾದಂಥ ಒಂದು ತೈಲ ಆಧಾರಿತ ರಾಷ್ಟ್ರಗಳಾಗಿ ಮಿಡಲ್ ಈಸ್ಟ್ ಕಂಟ್ರೀಸು ಉಳ್ಕೊಂಡಿಲ್ಲ. ಮಧ್ಯಪ್ರಾಚ್ಯ ದೇಶಗಳು ಆ ರೀತಿ ಕೇವಲ ಒಂದು ತೈಲ ಆಧಾರಿತ ಆರ್ಥಿಕತೆಯಾಗಿಯೇ ಉಳ್ಕೊಂಡಿಲ್ಲ. ಅವು ಇವತ್ತು ದೊಡ್ಡ ಫೈನಾನ್ಷಿಯಲ್ ಹಬ್ ಆಗಿ ಎಮರ್ಜ್ ಆಗಿದ್ದಾವೆ. ಅಂದರೆ ಅಲ್ಲಿ ಆರ್ಥಿಕ ಚಟುವಟಿಕೆ ತುಂಬ ವೈವಿಧ್ಯಮಯವಾದಂಥ ಆರ್ಥಿಕ ಚಟುವಟಿಕೆ ನಡೀತಾ ಇದೆ. UAE ಮತ್ತು ಸೌದಿ ಅರೇಬಿಯಾ ಇವತ್ತು ಜಗತ್ತಿನ ದೊಡ್ಡ ಒಂದು ಫೈನಾನ್ಷಿಯಲ್ ಹಬ್ಸ್ ಆಗಿ ರೂಪುಗೊಂಡಿವೆ. UAE ಮತ್ತು ಸೌದಿ ಅರೇಬಿಯಾ, ಇಲ್ಲಿ $1 ಟ್ರಿಲಿಯನ್ ಗಟ್ಟಲೆ ವ್ಯವಹಾರಗಳು ನಡೀತವೆ. ಈ ಯುದ್ಧದ ಪರಿಣಾಮ ಏನಾಗ್ತಾ ಇದೆ, ಈ ಇರಾನ್ ತೋರಿಸಿರುವಂಥ ಪ್ರತಿರೋಧ ಏನಿದೆ, ಇರಾನ್ ಈಗ ನಡೆಸ್ತಾ ಇರುವಂಥ ಪ್ರತಿದಾಳಿನಲ್ಲಿ ಇರಾನ್ UAE, ಸೌದಿ ಅರೇಬಿಯಾ ಆಗಲಿ, UAE ಆಗಲಿ, ತನ್ನ ಸುತ್ತ ಇರುವಂಥ ಬೇರೆ ದೇಶಗಳಾಗಲಿ ಅಲ್ಲಿಯೂ ಕೂಡ ಅದು ಬಿಡ್ತಾ ಇಲ್ಲ ಅಂತಂದರೆ ಅಲ್ಲಿರುವಂಥ ಅಮೇರಿಕಾ ನೆಲೆಗಳನ್ನು ಯಾವುದೆಲ್ಲ ದೇಶಗಳು ಅಮೇರಿಕಾ ಮಿಲಿಟರಿ ನೆಲೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ, ಅಮೇರಿಕಾದ ತಾಳಕ್ಕೆ ತಕ್ಕಂತೆ ತಾವು ತಮ್ಮ ಪಾಲಿಸಿಗಳನ್ನು, ನೀತಿ ನಿರ್ಧಾರಗಳನ್ನು ರೂಪಿಸ್ಕೊಳ್ತಾ ಇವೆ, ಆ ಎಲ್ಲ ದೇಶಗಳನ್ನು ಕೂಡ ತನ್ನ ಕೆಂಗಣ್ಣಿಗೆ ಗುರಿ ಆಗ್ತವೆ ಆ ಎಲ್ಲ ದೇಶಗಳು ಅನ್ನುವಂಥ ಸಂದೇಶನ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ದುಬೈ ಏರ್ಪೋರ್ಟ್ ಮೇಲೆ ದಾಳಿ ಆಯಿತು, ಇರಾನ್ ದಾಳಿ ನಡೆಸ್ತು. ಅದೇ ರೀತಿ ಇವತ್ತು ಐ ಥಿಂಕ್ UAEನಲ್ಲಿರುವಂಥ ಒಂದೇನು ಅಮೆಜಾನ್ದು ಡಾಟಾ ಸೆಂಟರ್ ಇದೆ, ಆ ಡಾಟಾ ಸೆಂಟರ್ ಮೇಲೂ ಕೂಡ ಇರಾನ್ ಕ್ಷಿಪಣಿ ದಾಳಿ ಆಗಿದೆ. ಇದೇನು ತೋರಿಸ್ತಾ ಇದೆ ಅಂತಂದರೆ, ನಮ್ಮನ್ನು ಸಂಪೂರ್ಣವಾಗಿ ನೀವು ನಿರ್ಮೂಲನೆ ಮಾಡ್ತೀವಿ ಅಂತ ಹೊರಟ್ರೆ ಇಡೀ ಆ ಕಿಚ್ಚು ಮಧ್ಯಪ್ರಾಚ್ಯನ ಸುಡದೆ ಬಿಡೋದಿಲ್ಲ ಅನ್ನುವಂಥ ಸಂದೇಶನ ಇರಾನ್ ತುಂಬ ಸೂಕ್ಷ್ಮವಾಗಿ ರವಾನಿಸ್ತಾ ಇದೆ. ಆ ಮೂಲಕ ಅದು ಇರಾನ್ನ ಬೆಂಬಲಿಸುವಂಥ ಏನೊಂದು ಸಂಘಟನೆಗಳಿದ್ದಾವೆ, ಏನೊಂದು ಉಗ್ರವಾದಂಥ
ಧೋರಣೆ ಹೊಂದಿರುವಂಥ ಸಂಘಟನೆಗಳಿದೆ. ಅವುಗಳೆಲ್ಲವಕ್ಕೂ ಕೂಡ ಪರೋಕ್ಷವಾಗಿ ಒಂದು ಸಂದೇಶನ ಕೊಡ್ತಾ ಇದೆ. ಹೇಗೆ ಅದನ್ನು ನಾವು ಅಮೆರಿಕಾದ ಪ್ರತಿರೋಧನ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಬಗೆಯಲ್ಲಿ ಎದುರಿಸಬೇಕಾಗತ್ತೆ ಅನ್ನೋಂಥದ್ದನ್ನು. ಸೊ ಇದುವರೆಗೂ ಏನು ಕೇವಲ ಇಸ್ರೇಲ್ನ ಗಡಿಗೆ ಅಂಟದಾಗಿ ಏನು ನಡೀತಾ ಇತ್ತು, ಅಲ್ಲಿನ ಉದ್ವಿಗ್ನತೆ ಏನಿತ್ತು, ಆ ಉದ್ವಿಗ್ನತೆ ಈಗ ಇಡೀ ಮಧ್ಯಪ್ರಾಚ್ಯನ ಆವರಿಸ್ಕೊಳ್ಳುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದನ್ನು. ಸೊ ಮುಂದಿನ ದಿನಗಳಲ್ಲಿ ಯಾವ ದೇಶಗಳನ್ನು ಕೂಡ ಅಲ್ಲಿ ಏನೋ ಆಗಂತ ಹೇಳ್ಬಿಟ್ಟು ಇನ್ನು ತುಂಬ ಪ್ರತಿದಿನ ಏನಾದರೂ ದಾಳಿಗಳಾಗುತ್ತೆ ಮತ್ತೊಂದು ಅಂತ ಹೇಳ್ತಾ ಇಲ್ಲ. ಆದರೆ ಅಲ್ಲೂ ಕೂಡ ಈ ಹಿಂದೆ ಖಮೇನಿಯ ಹತ್ಯೆಗಿಂತ ಹಿಂದೆ ಇದ್ದಂಥ ಏನು ಶಾಂತಿ ಸ್ವರೂಪ ಏನಿತ್ತು ಅದರ ಬದಲಾವಣೆ ಆಗುತ್ತೆ. ಅದರ ಒಂದು ಅದೇ ಮಟ್ಟದ ನೀವು ಶಾಂತಿ ನೆಮ್ಮದಿಯ ವಾತಾವರಣನ ಮುಂದಿನ ದಿನಗಳಲ್ಲಿ ಕಾಣಕ್ಕಾಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಅಂಶನ ನಾವು ಗಮನಿಸಬೇಕು ಭಾಳ ಮುಖ್ಯವಾಗಿ. ಇರಾನ್ ದೇಶದ ಈ ಪ್ರತೀಕಾರದ ಪ್ರತಿಜ್ಞೆಯನ್ನು ನಾವು ಹೇಗೆ ನೋಡ್ಬೋದು ಸರ್? ಅದೇ ನಾನು ಈಗ ಇಲ್ಲಿ ಹೇಳಿದೆ ನೋಡಿ, ಇರಾನ್ನ ನೀವು ಕೇವಲ ಒಂದು ದೇಶವಾಗಿ ಅಷ್ಟೇ ನೋಡಲಿಕ್ಕಾಗೋದಿಲ್ಲ. ಅದೊಂದು ಶಿಯಾ ಪಂಗಡದ ಒಂದು ಪ್ರಮುಖವಾದಂಥ ದೇಶ. ಅದು ಶಿಯಾ ಪಂಗಡಕ್ಕೆ ಜಗತ್ತಿನ ಶಿಯಾ ಪಂಗಡವಾದ ಆಶೋತ್ತರಗಳನ್ನು ತಾನು ಪ್ರತಿನಿಧಿಸ್ತೀನಿ ಅಂತ ಒಂದು ಭಾವನೆಯಿಂದ ಅದು ಮುನ್ನಡೀತಾ ಇದ್ದಂಥ ದೇಶ ಅದು. ಸೊ ತನಗೆ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಅಂದರೆ ತನಗೆ ತನ್ನ ಭೌಗೋಳಿಕ ಪರಿಸರದಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಇರಾನ್ ಯಾವಾಗಲೂ ಕೂಡ ಕಾಯ್ದುಕೊಂಡು ಬರ್ತಾ ಇತ್ತು. ಇಸ್ಲಾಮಿಕ್ ರೆವಲ್ಯೂಷನ್ ನಂತರ ಅದು ತುಂಬ ಗಟ್ಟಿಯಾಗಿ ಇಸ್ರೇಲ್ನ ವಿರುದ್ಧ ಮಾತಾಡ್ತು. ಈಗ ನಾವು ಇಲ್ಲಿ 2 ಅಂಶಗಳನ್ನು ಗಮನಿಸಬೇಕು. ಒಂದು, ಇಸ್ರೇಲ್ ಮತ್ತು ಇರಾನ್ ನಡುವೆ ಇದೇ ರೀತಿಯ ಸಂಬಂಧ ಯಾವಾಗಲೂ ಇರಲಿಲ್ಲ. ಇಸ್ರೇಲ್ ಮತ್ತು ಇರಾನ್ ನಡುವೆ ಈ ಹಿಂದೆ ತುಂಬ ಸೌಹಾರ್ದಯುತವಾದಂಥ ಒಂದು ಸಂಬಂಧನೂ ಕೂಡ ಇತ್ತು. ಆದರೆ ಇಸ್ಲಾಮಿಕ್ ರೆವಲ್ಯೂಷನ್ ನಂತರ ಅದು ಸಂಪೂರ್ಣವಾಗಿ ಬೇರೆದೇ ಆದಂಥ ಸ್ವರೂಪಕ್ಕೆ ಅದು ಹೊರಳ್ಕೊಳ್ತು. ಇಸ್ಲಾಮಿಕ ಕ್ರಾಂತಿಯ ನಂತರ ಏನು ಒಂದು ಖೊಮೇನಿ ನೇತೃತ್ವದಲ್ಲಿ ಏನೊಂದು ಪ್ರಭುತ್ವ ಇರಾನ್ನಲ್ಲಿ ಅಧಿಕಾರಕ್ಕೆ ಬಂತು, ಅದರ ಮೊದಲನೇ ಒಂದು ದೊಡ್ಡ ಫಿಲಾಸಫಿನೇ, ಒಂದು ದೊಡ್ಡ ತತ್ವನೇ ಅದೇನು ಅಂತಂದರೆ ಇಸ್ರೇಲ್ ಇಲ್ಲಿ ಒಂದು ಅತಿಕ್ರಮಣಕಾರಿ ದೇಶ ಆಗಿ ಬಂದು ಸೇರಿಕೊಂಡಿದೆ ಅನ್ನೋಂಥ ರೀತಿಯಲ್ಲಿ. ಅದು ಇಸ್ರೇಲ್ಗೆ ಮಾನ್ಯತೆಯನ್ನೇ ಕೊಡಲಿಲ್ಲ. ಆ ರೀತಿಯಲ್ಲಿ ಇದೇ ಧೋರಣೆಯನ್ನು ಹೊಂದಿರುವಂಥ ತುಂಬ ಗುಂಪುಗಳು, ಶಿಯಾ ಬಾಹುಳ್ಯ ಹೆಚ್ಚಿರುವಂಥ ಕಡೆಯಲ್ಲಿ ತುಂಬ ಗುಂಪುಗಳು ಇದೇ ಧೋರಣೆಯನ್ನು ಹೊಂದಿರುವಂಥದ್ದು ಇದೆ. ಈ ಧೋರಣೆಯನ್ನು ಅತ್ಯುಗ್ರವಾಗಿ ಬೆಂಬಲಿಸ್ತಾ ಇಸ್ರೇಲ್ ವಿರುದ್ಧ ಕಾದಾಡ್ತಾ ಇರುವಂಥ ಸಾಕಷ್ಟು ಸಂಘಟನೆಗಳು ಇವೆ. ಅವೆಲ್ಲನ್ನ ಇಸ್ರೇಲ್ ಬೇರೆ ಬೇರೆ ರೀತಿಯಲ್ಲಿ ಹತ್ತಿಕ್ತಾ ಬಂದಿದೆ. ಈಗ ಹಿಜ್ಬುಲ್ಲಾ ಆಗಲಿ, ಹೌತೀಸ್ ಆಗಲಿ, ಮತ್ತು ಈವನ್ ಪ್ಯಾಲೆಸ್ಟೀನಿಯನ್ದು ಹಮಾಸ್ ಅಂತೂ ನೋಡಿದ್ವಿ ನಾವು, ಹೇಗೆ ಹಮಾಸ್ನ ಹತ್ತಿಕ್ತಾ ಬಂತು ಅಂತಂದ್ಬಿಟ್ಟು ಇಸ್ರೇಲ್ ತನ್ನ ಮಿಲಿಟರಿ ಕಾರ್ಯಾಚರಣೆಗಳ ಮೂಲಕ. ಈಗ ಏನಾಗುತ್ತೆ, ಇವುಗಳನ್ನು ಹೆಚ್ಚೆಚ್ಚು ಇಸ್ರೇಲ್ ಮೂಲೆಗೆ ತಳ್ಳಿದಷ್ಟನ್ನು ಕೂಡ ಅವುಗಳು ಇಸ್ರೇಲ್ ವಿರುದ್ಧ ಆಗಲಿ ಅಥವಾ ಅಮೆರಿಕದ ವಿರುದ್ಧ ಆಗಲಿ ಮಾಡುವಂಥ ಯುದ್ಧದ ಸ್ವರೂಪ ಚಿತ್ರಣನೂ ಕೂಡ ಬದಲಾಗ್ತಾ ಹೋಗುತ್ತೆ. ಅವು ಹೆಚ್ಚು ಪಾರಂಪರಿಕವಾದಂಥ ರೀತಿಯಲ್ಲಿ ಈ ದೇಶಗಳ ವಿರುದ್ಧ ತಮ್ಮ ಆಕ್ರೋಶನ ವ್ಯಕ್ತಪಡಿಸೋ ಬದಲಿಗೆ ಈ ಗೆರಿಲ್ಲಾ ವಾರ್ಫೇರ್ ಥರದಕ್ಕೆ ಹೆಚ್ಚೆಚ್ಚು ಮೊರೆ ಹೋಗುವಂಥದ್ದು ನಡೆಯುತ್ತೆ. ಈಗಲೂ ಹೆಚ್ಚು ಕಡಿಮೆ ಅದೇ ಥರ ಇತ್ತು. ಅದು ಇನ್ನಷ್ಟು ಹೆಚ್ಚು ಸಂಘಟಿತವಾಗಿ ವ್ಯವಸ್ಥಿತವಾಗಿ ಆಗುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಬಹುಶಃ ಕಾಣಬಹುದು ಅಂತ ಅನಿಸುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ದೇಶ ಇರಾನ್ ಮೇಲಿನ ದಾಳಿಗೆ ಕೊಡ್ತಾ ಇರೋ ಕಾರಣಗಳನ್ನು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ನಿಯಮಾವಳಿಗಳ ಹಿನ್ನೆಲೆಯಲ್ಲಿ ಇಟ್ಟು ನೋಡಿದಾಗ ಎಷ್ಟು ಔಚಿತ್ಯ ಅನಿಸುತ್ತದೆ? ನೋಡಿ, ಇದು ಪ್ರಮುಖವಾದಂಥ ಕಾರಣಗಳನ್ನು ಏನು ಕೊಡ್ತಾ ಇದ್ದಾವೆ. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲಿನ ದಾಳಿಗೆ ಕೊಡ್ತಾ ಇರೋಂಥ ಪ್ರಮುಖವಾದಂಥ ಕಾರಣಗಳೇನಿದೆ, ಅದು ಒಂದು ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮ ಏನಿದೆ ಅದನ್ನು ಇರಾನ್ ಗೋಪ್ಯವಾಗಿ ಮುಂದುವರಿಸ್ತಲೇ ಇದೆ. ಅದರಿಂದ ಮಧ್ಯಪ್ರಾಚ್ಯದಲ್ಲಿನ ಸ್ಥಿರತೆಗೆ ಧಕ್ಕೆ ಉಂಟಾಗುತ್ತೆ. ವಿಶೇಷವಾಗಿ ಇಸ್ರೇಲ್ಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಶುರುವಾಗುತ್ತೆ ಅಂಥೇಳಿ. ಅಂದರೆ ಇಸ್ರೇಲ್ನ ಅಸ್ತಿತ್ವವನ್ನೇ ಬುಡಮೇಲೆ ಮಾಡುವಂಥ ಶಕ್ತಿ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಇದೆ ಅನ್ನುವಂಥ ಒಂದು ಕಾರಣನ ಪದೇ ಅಮೆರಿಕ ಮತ್ತು ಇಸ್ರೇಲ್ಗಳನ್ನು ನೀಡ್ತಾ ಬರ್ತಾ ಇದ್ದಾವೆ. ಆದರೆ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮನ ಸುಮಾರು ದಶಕಗಳ ಮಟ್ಟಿಗಿನ ಹಿಂದಕ್ಕೆ ಸರಿಸ್ಬಿಟ್ಟಿದ್ದಾವೆ. ಇದೇ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಅವುಗಳು ಇರಾನ್ ಮೇಲೆ ನಿರ್ಬಂಧಗಳನ್ನು ಹೇರಿ ಕಾಲಾನುಕಾಲಕ್ಕೆ ತನ್ನ ಅಣ್ವಸ್ತ್ರ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದಿರೋವಂಥ ಒಂದು ಸ್ಥಿತಿಗೆ ಅದನ್ನು ದೂಡಿದ್ರು. ಹಾಗಿದ್ದು ಕೂಡ ಮತ್ತೆ ಇದೇ ಒಂದು ಕಾರಣನ ಮುಂದೆ ಮಾಡೋದೇನಿದೆ ಅದು ಬಾಲಿಶ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ.
ಅಷ್ಟೇ ಏಕೆ ಈಗ ಒಂದು 6 ತಿಂಗಳ ಹಿಂದಷ್ಟೇ ಅಮೇರಿಕಾ ಮತ್ತು ಇಸ್ರೇಲ್ ಅಲ್ಲಿ ದಾಳಿಯನ್ನು ಕೂಡ ಮಾಡೋದು. ಇಸ್ರೇಲ್ ಪ್ರಿಸೈಸ್ ಆಗಿ ನ್ಯೂಕ್ಲಿಯರ್ನ ಕೇಪಬಿಲಿಟಿ ಇರುವಂಥ ಒಂದು ಏನು ಕೇಂದ್ರಗಳಿತ್ತು ಇರಾನ್ನಲ್ಲಿ, ಅಂಥದ್ರ ಮೇಲೆ ನಿರ್ದಿಷ್ಟವಾಗಿ ತನ್ನ ದಾಳಿನ ಕೈಗೊಳ್ತು. ಆ ಮೂಲಕ ಇರಾನ್ ಹೊಂದಿದಂಥ ಏನು ಅಣ್ವಸ್ತ್ರ ಸಾಮರ್ಥ್ಯ, ಇರಾನ್ ಯಾವ ದಿಕ್ಕಲ್ಲಿ ಹೋಗ್ತಾ ಇತ್ತು ಅಣ್ವಸ್ತ್ರ ಸಾಮರ್ಥ್ಯವನ್ನು ಹೊಂದುವಂಥ ಹಾದಿಯಲ್ಲಿ ಅದನ್ನು ಬಹಳ ಹಿಂದಕ್ಕೆ ದೂಡ್ಬಿಟ್ಟು ದಾಳಿ ಮೂಲಕ ಟ್ರಂಪ್ ಕೂಡ ತಮ್ಮ ಎಕ್ಸ್ ಹ್ಯಾಂಡಲ್ ಮೂಲಕ ಅದನ್ನು ಟ್ವೀಟ್ ಮಾಡಿ ಅದನ್ನು ಹೊರಹಾಕಿದ್ರು. ಸೊ ಈಗಲೂ ಕೂಡ ಅದೇ ಕಾರಣನ ಮುಂದೆ ಮಾಡುವಂಥದ್ದು ಬಹುಶಃ ಇವತ್ತಿನ ಸ್ಥಿತಿ ಒಳಗಡೆ ಅದು ಎಷ್ಟು ವಾಸ್ತವ ಅನ್ನುವಂಥದ್ದನ್ನು ನೋಡಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಏನಂದರೆ, ಅಮೇರಿಕಾದ ನೆಲದಲ್ಲಿ ಅಮೇರಿಕಾ ಆದಂಥ ದೊಡ್ಡ ದಾಳಿ ಅಂತ ಏನು ನೋಡ್ತೀವಿ, ಅಮೇರಿಕಾದ ನೆಲದ ಮೇಲೆ ಇದುವರೆಗೂ ನಡೆದಿರುವಂಥ ದೊಡ್ಡ ದಾಳಿ ಅಂತ ಅದನ್ನು ಗಮನಿಸಿದ್ರೆ ಅದು ವರ್ಲ್ಡ್ ಟ್ರೇಡ್ ಸೆಂಟರ್ಸ್ ಮೇಲೆ, ಟ್ವಿನ್ ಟವರ್ಸ್ ಮೇಲೆ ಆದಂಥ ದಾಳಿ, 9/11 ದಾಳಿ ಅಂತ ಏನು ಕರಿತೀವಿ ಅದು. ಅದರ ಒಂದು ಕೇಂದ್ರ ಬಿಂದು ಆಗಿದ್ದಂಥವ್ರು ಯಾರು, ಅದರ ಕೇಂದ್ರ ಬಿಂದು ಅದನ್ನು ದಾಳಿಯನ್ನು ಒಂದು ಪೂರ್ವ ನಿಯೋಜಿತವಾಗಿ ಅದನ್ನು ಮಾಡೋದರ ಹಿಂದೆ ಯಾರೋ ಆ ದಾಳಿಯ ಸೂತ್ರಧಾರ ಯಾರಾಗಿದ್ದ, ಆ ದಾಳಿಯ ಸೂತ್ರಧಾರ ಆಗಿದ್ದು ಒಸಾಮಾ ಬಿನ್ ಲಾಡೆನ್ನು ಎಲ್ಲಿ ಕೊನೆಯಲ್ಲಿ ತನ್ನ ಕೊನೆಗಾಲದಲ್ಲಿ ಎಲ್ಲಿ ಆಶ್ರಯ ಪಡೆದಿದ್ದು? ಪಾಕಿಸ್ತಾನ ಕೂಡ ದೊಡ್ಡ ಮಟ್ಟದಲ್ಲಿ ಅಣ್ವಸ್ತ್ರವನ್ನು ಹೊಂದಿರುವಂಥ ದೇಶ. ನಿಮಗೆ ಅಮೇರಿಕಾದ ಸೋರ್ನ್ ಎನಿಮಿ, ನಂಬರ್ 1 ಎನಿಮಿ ಒಸಾಮಾ ಬಿನ್ ಲಾಡೆನ್ ಪಾಕಿಸ್ತಾನದಲ್ಲಿ ಅವತ್ಕೋತಾನೆ. ಅಲ್ಲಿ ಅಬೋತಾಬಾದ್ ಮೇಲೆ ದಾಳಿ ಮಾಡಿ ಅವನನ್ನು ಹತ್ಯೆಗೈತಾರೆ ಅಮೇರಿಕಾದ ಪಡೆಗಳು. ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಪಾಕಿಸ್ತಾನ ಪರೋಕ್ಷವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಅನ್ನುವಂಥ ಒಂದು ಆಪಾದನೆಯೂ ಕೂಡ, ಗುರುತರವಾದ ಆಪಾದನೆಯೂ ಕೂಡ ಪಾಕಿಸ್ತಾನದ ಮೇಲೆ ಇದೆ. ಹೀಗಿರುವಂಥ ಎಲ್ಲ ಸಂದರ್ಭಗಳಲ್ಲಿ ನಿಮಗೆ ಪಾಕಿಸ್ತಾನದಲ್ಲಿರುವಂಥ ಅಣ್ವಸ್ತ್ರಗಳ ಬಗ್ಗೆ ಇಸ್ರೇಲ್ಗಾಗಲಿ ಅಮೇರಿಕಾಗಾಗಲಿ ಚಿಂತೆ ಇಲ್ಲ. ಆದರೆ ಇರಾನ್ ಇನ್ನೂ ಅಣ್ವಸ್ತ್ರಗಳನ್ನು ಹೊಂದುವಂಥ ದಿಕ್ಕಿನಲ್ಲಿ ಇದೆ ಅಂತ ಏನೋ ಇರಾನ್ನ ಹೇಳ್ತೀವಿ. ಅದರ ಮೇಲೆ ನೀವು ಇಷ್ಟೆಲ್ಲ ನಿರ್ಬಂಧಗಳನ್ನು ಹೇರ್ತೀರಿ, ಅದರ ಮೇಲೆ ದಾಳಿಗೆ ಮಾಡಲಿಕ್ಕೆ ಹೋಗ್ತೀರಿ ಅಂತಂದಾಗ ಅದು ಎಷ್ಟು, ಈ ವಾದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ನೋಡಬೇಕು. ಅಂದರೆ ಯಾರು ನಿಮ್ಮ ಮಿತ್ರ ರಾಷ್ಟ್ರಗಳು ಅಂತ ನೀವು ಯಾರನ್ನ ಕರಿತೀರಿ, ನಿಮಗೆ ಒಸಾಮಾ ಬಿನ್ ಲಾಡೆನ್ಗೆ ಆಶ್ರಯ ಕೊಟ್ಟಂಥ ಪಾಕಿಸ್ತಾನ ನಿಮಗೆ ಮಿತ್ರ ರಾಷ್ಟ್ರ, ಇರಾನ್ಗೆ ಅಥವಾ ಬೇರೆ ಏನೊಂದು ಅಣ್ವಸ್ತ್ರ ಸಂಬಂಧಿತ ಮಾಹಿತಿಗಳನ್ನು ಸೋರಿಕೆ ಮಾಡಿದಂಥ ರಾಷ್ಟ್ರ ಅನ್ನೋಂಥ ಒಂದು ಇದಕ್ಕೆ ಗುರಿಯಾಗಿದೆ ಪಾಕಿಸ್ತಾನ ಅಂತ ಮಾಹಿತಿಯನ್ನು, ಗೌಪ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಿದೆ ಅನ್ನುವಂಥ ಆಪಾದನೆಗಳಿಗೆ ಗುರಿಯಾಗಿದೆ. ಆಗಿದ್ರೂ ಕೂಡ ಪಾಕಿಸ್ತಾನನ ನೀವು ಮಿತ್ರ ರಾಷ್ಟ್ರ ಅಂತ ಕರಿತೀರಿ. ಇಲ್ಲಿ ಪಾಕಿಸ್ತಾನದ ಮೇಲೆ ವಿಧಿಸೋದಕ್ಕಾಗಲಿ ಅದರ ವಿರುದ್ಧ ನೀವು ಇಂಥ ಯಾವುದೇ ಕಠಿಣವಾದಂಥ ಕ್ರಮಗಳಿಗೆ ನೀವು ಯಾವತ್ತೂ ಮುಂದಾಗಲಿಕ್ಕೆ ಹೋಗೋದಿಲ್ಲ. ಅದನ್ನೇ ಯಾವಾಗಲೂ ಕೂಡ ನೀವು ಸ್ಟ್ರಾಟಜಿಕಲಿ ಅದನ್ನು ನಿಮ್ಮ ಒಂದು ಸ್ನೇಹ ರಾಷ್ಟ್ರ ಅನ್ನೋಂಥ ರೀತಿಯಲ್ಲೇ ನೀವು ಅದನ್ನು ನೋಡ್ತಾ ಹೋಗ್ತೀರಿ. ಪಾಕಿಸ್ತಾನ ಇದೇ ಚೀನಾ ಜೊತೆನೂ ಕೂಡ ಸ್ಟ್ರಾಟಜಿಕಲಿ ಕೈ ಜೋಡಿಸುತ್ತೆ. ಪಾಕಿಸ್ತಾನದಲ್ಲಿ ಇವತ್ತು ಅಮೇರಿಕಾ ಪ್ರಭಾವ ಎಷ್ಟು ಕಾಣ್ಬೋದು, ಅದರ 2 ಪಟ್ಟು ಪ್ರಭಾವ ಚೀನಾದನ್ನು ನಾವು ಕಾಣ್ತೀವಿ ಪಾಕಿಸ್ತಾನದ ನೆಲದಲ್ಲಿ. ಹಾಗಿದ್ರೂ ಕೂಡ ಅಮೇರಿಕಾ ಪಾಕಿಸ್ತಾನನ ದೂರ ಮಾಡೋದಿಲ್ಲ. ಅದೇ ರೀತಿ ಈಗ ನಿಮಗೆ ನಾರ್ತ್ ಕೊರಿಯಾದಲ್ಲಿ ಅಲ್ಲಿನ ಸರ್ವಾಧಿಕಾರಿ ಧೋರಣೆ ಏನಿದೆ, ಆ ಸರ್ವಾಧಿಕಾರಿ ಧೋರಣೆ ಹೊಂದಿರುವಂಥ ಆ ದೇಶದಲ್ಲಿರುವಂಥ ಅಣ್ವಸ್ತ್ರಗಳ ಬಗ್ಗೆ ನಿಮಗೆ ಹೆಚ್ಚಿನ ಚಿಂತೆ ಇಲ್ಲ. ಆದರೆ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಲಿಕ್ಕೆ ಇನ್ನೂ ಅದು ಹಾದಿನಲ್ಲಿತ್ತು. ಅದರ ವಿರುದ್ಧ ನೀವು ಸಾಕಷ್ಟು ದೊಡ್ಡ ಒಂದು ದಾಳಿಯನ್ನೇ ಸಂಘಟಿಸ್ಬಿಟ್ಟಿದ್ದೀರಾ. ಇವಾಗ ಅದರ ವಿರುದ್ಧ ದೊಡ್ಡ ದಾಳಿಯನ್ನೇ ಮಾಡಿದ್ದೀರಾ. ಇದೆಲ್ಲ ಏನು ತೋರಿಸುತ್ತೆ, ಈ ಇಸ್ರೇಲ್ ಮತ್ತು ಅಮೇರಿಕಾ ಏನೊಂದು ವಾದವನ್ನು ಮುಂದೆ ಮಾಡ್ತಾ ಇದ್ದಾವೆ. ನಾವು ಇರಾನ್ ಒಂದು ಅಣ್ವಸ್ತ್ರ ಸಾಮರ್ಥ್ಯ ಇರುವಂಥ ದೇಶ ಆಗಲಿಕ್ಕೆ ಬಿಡದೆ ನಾವು ಅದನ್ನು ತಡಿತಾ ಇದ್ದೀವಿ ಅಂತ ಹೇಳ್ತಾ ಇರೋವಂಥದ್ದು. ಒಂದೊಮ್ಮೆ ಇರಾನ್ ಆ ರೀತಿ ಅಣ್ವಸ್ತ್ರ ಸಾಮರ್ಥ್ಯ ಇರುವಂಥ ದೇಶ ಆದರೆ ಅದರಿಂದ ಮಧ್ಯಪ್ರಾಚ್ಯದ ಸ್ಥಿರತೆಗೆ, ಶಾಂತಿಗೆ ಭಂಗ ಆಗಿಬಿಡುತ್ತೆ. ವಿಶೇಷವಾಗಿ ಇಸ್ರೇಲ್ನ ಅಸ್ತಿತ್ವಕ್ಕೇ ಒಂದು ಧಕ್ಕೆ ಬಂದುಬಿಡುತ್ತೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಪ್ರೊಜೆಕ್ಟ್ ಮಾಡಿದ್ರಿ. ಇಡೀ ಜಗತ್ತಿಗೆ ನೀವು ಅದನ್ನು ಪದೇ ಸಾರಿ ಹೇಳಿದ್ರಿ. ಅಲ್ಲಿ ಇರಾನ್ನಲ್ಲಿ ಅಣ್ವಸ್ತ್ರಗಳು ಇದೆಯಾ ಇಲ್ವಾ ಅಂತ ಹೇಳಿ ತನಿಖೆ ಮಾಡೋಕ್ಕೆ ಹೋದಂಥ ಸಮಿತಿಗಳು ಏನಿತ್ತು, ಅವರು ಕೂಡ ಹೇಳಿದ್ದಾಯಿತು, ಇಲ್ಲ ಅಲ್ಲಿ ಯಾವುದೇ ಅಣ್ವಸ್ತ್ರಗಳು ಇಲ್ಲ, ಇರಾನ್ನಲ್ಲಿ ಇಲ್ಲ ಅನ್ನುವಂಥದ್ದನ್ನು. ಆಗಿದ್ರೂ ಕೂಡ ಅದು ಇವತ್ತಿಗೂ ಕೂಡ ಒಂದು ಕಾರಣವನ್ನಾಗಿ ಪದೇ ಮುಂದೆ ಮಾಡೋದೇನಿದೆ ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಅಂತ ಅನ್ನಿಸ್ಬಿಡುತ್ತೆ ಆ ಇಡೀ ಕಾರಣ.
ಇನ್ನೊಂದು ಕಾರಣ ಇಸ್ರೇಲ್ ಮತ್ತು ಅಮೇರಿಕಾ ಕೊಡ್ತಾ ಇರೋವಂಥದ್ದು ಈ ರೆಜಿಮ್ ಚೇಂಜ್ ಬಗ್ಗೆ. ಅಂದರೆ ಅಲ್ಲಿ ಏನೊಂದು ಇಸ್ಲಾಮಿಕ್ ಧಾರ್ಮಿಕವಾದಂಥ ಆಡಳಿತ ಇತ್ತು, ಅದರ ವಿರುದ್ಧ ಜನರ ವ್ಯಾಪಕವಾದಂಥ ಆಕ್ರೋಶ ಇದೆ. ಅದು ಪ್ರಜಾಸತ್ತಾತ್ಮಕವಾದಂಥ ಮೌಲ್ಯಗಳಿಗೆ ವಿರುದ್ಧವಾಗಿದೆ, ಅದು ದಮನಕಾರಿಯಾಗಿದೆ. ಹಾಗಾಗಿ ಅದನ್ನು ಹತ್ತಿಕ್ಕಬೇಕು, ಅದನ್ನು ಪಲ್ಲಟ ಆಗಲಿಕ್ಕೆ, ಪ್ರಭುತ್ವ ಬದಲಾವಣೆ ಆಗಲಿಕ್ಕೆ ಅಲ್ಲಿನ ಜನಗಳಿಗೆ ಸಹಕಾರ ಆಗೋ ರೀತಿಯಲ್ಲಿ ತಾವು ದಾಳಿಯನ್ನು ಮಾಡ್ತಾಯಿದ್ವಿ ಅಂತ ಹೇಳ್ತಾ ಇರೋವಂಥ ಮಾತು. ಆದರೆ ಇವತ್ತು ಆ ಮಾತನ್ನು ಅಲ್ಲಿ ಇರುವಂಥ ಇರಾನ್ನಲ್ಲಿ ಇರುವಂತಹ ಉದಾರವಾದಿ ಶಕ್ತಿಗಳು, ಇರಾನ್ನಲ್ಲಿ ಇರುವಂತಹ ಉದಾರವಾದಿ ಮನುಷ್ಯಗಳನ್ನೇ ಅಮೇರಿಕ ಮತ್ತು ಇಸ್ರೇಲ್ನ ಈ ಮಾತನ್ನು ನಂಬುವಂಥ ಸ್ಥಿತಿನಲ್ಲಿ ಇಲ್ಲ. ಬಹುಶಃ ಈ ದಾಳಿಯಿಂದ ಆಗಿದ್ದು ಏನು ಅಂದರೆ ನಾನು ಈ ಹಿಂದೆನೂ ಅದನ್ನು ವಿವರಿಸಿದ್ದೀನಿ. ಈ ದಾಳಿಯಿಂದ ಆದಂಥ ಪರಿಣಾಮ ಏನಂತಂದರೆ ಇನ್ನಷ್ಟು ಸಂಪ್ರದಾಯೀಕರಣದ ಕಡೆಗೆ ಇರಾನ್ ಮುನ್ನಡೆಯಬಹುದು ಅನ್ನುವಂಥದ್ದಿದೆ. ಮತ್ತು ಏನೊಂದು ಖಮೇನಿ ನೇತೃತ್ವದ ಸರ್ಕಾರದೆಡೆಗೆ ಜನರಿಗೆ ಇದ್ದಂಥ ಆಕ್ರೋಶದಿಂದಾಗಿ, ಅದು ವಿಶೇಷವಾಗಿ ಯುವ ಪೀಳಿಗೆಯಲ್ಲಿ ಇದ್ದಂಥ ಆಕ್ರೋಶ, ಅವರಲ್ಲಿ ಮಡುಗಟ್ಟಿದ್ದಂಥ ಅದರ ಬಗೆಗಿನ ಬೇಸರ ಏನಿತ್ತು ಅದು ಇವಾಗ ಹಿನ್ನೆಲೆಗೆ ಸರಿದಿದೆ. ಮತ್ತೊಮ್ಮೆ ಇಸ್ಲಾಮಿಕ್ ಆಡಳಿತವನ್ನೇ ಬೆಂಬಲಿಸ್ತಾ ಇರೋವಂಥ ಅಲ್ಲಿನ ಯಾವ ಗುಂಪುಗಳು ಸರ್ಕಾರದಲ್ಲಿ ವಿಶೇಷವಾಗಿ ಪಾತ್ರವನ್ನು ಪಡೆದಿದ್ದು, ಆ ಗುಂಪುಗಳು ಮತ್ತಷ್ಟು ಬಲಗೊಳ್ತಾ ಇದ್ದಾವೆ ಈ ಕಾರಣದಿಂದಾಗಿ. ಹಾಗಾಗಿ ಮಹತ್ವವಾದಂಥದ್ದೇನೋ ಪಲ್ಲಟ ಅಂತೂ ಆಗೋದಿಲ್ಲ ರೆಜಿಮ್ ಚೇಂಜಲ್ಲಿ. ಮತ್ತು ಅಲ್ಲಿ ಒಂದು ಎಸ್ಟಾಬ್ಲಿಷ್ಡ್ ಆರ್ಡರ್ ಇದೆ, ಅಲ್ಲಿನ ಸಂವಿಧಾನದಲ್ಲಿ ಇಂತಹದ್ದೊಂದು ಸ್ಥಿತಿ ನಿರ್ಮಾಣ ಆದರೆ ಏನಾಗಬೇಕು ಅಂತ, ಯಾವ ರೀತಿಯಲ್ಲಿ ಆಳ್ವಿಕೆಯನ್ನು ಮುಂದುವರಿಸಬೇಕು ಅನ್ನೋಂಥದ್ದು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಆ ಒಂದು ಶ್ರೇಣೀಕರಣನ ಅಲ್ಲಿ ಮಾಡಿರಿಸಲಾಗಿದೆ. ಈಗಾಗಲೇ ಅಲ್ಲಿ ಮಧ್ಯಂತರ ಕ್ರಮವಾಗಿ ಖಮೇನಿ ಆಪ್ತರಾದಂಥ ಹಿರಿಯ ಧಾರ್ಮಿಕ ಗುರು ಅರಾಫಿ ನೇತೃತ್ವದಲ್ಲಿ 3 ಸಮಿತಿ ನೇಮಕ ಆಗಿದೆ. ಇರಾನ್ನ ರಾಷ್ಟ್ರಾಧ್ಯಕ್ಷರು ಅದರಲ್ಲಿರ್ತಾರೆ, ಮತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಕೂಡ ಅದರ ಭಾಗವಾಗಿರ್ತಾರೆ. ಈ ಸಮಿತಿ ಮತ್ತು ಅಲ್ಲಿನ ಬೇರೆ ಮುಖಂಡರು ಸೇರಿ ಮತ್ತೊಬ್ಬ ಪರಮೋಚ್ಚ ನಾಯಕನ ಆಯ್ಕೆ ಆಗುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನಡೆಯುತ್ತೆ. ಅದು ಮುಂದಿನ ದಿನಗಳಲ್ಲಿ ಅದು ನಡೆಯುತ್ತೆ ಆ ಪ್ರಕ್ರಿಯೆಯನ್ನು. ಸೊ ಹಾಗಾಗಿ ಇಲ್ಲಿ ರೆಜಿಮ್ ಚೇಂಜ್ ಅನ್ನುವಂಥದ್ದು ಈಗ ಸದ್ಯದ ಮಟ್ಟಿಗೆ ಆಗುತ್ತೆ ಅನ್ನೋಂಥದ್ದನ್ನು ಹೇಳಲಿಕ್ಕೂ ಆಗೋದಿಲ್ಲ. ಮತ್ತು ಇದೊಂದು ಅಲ್ಲಿನ ಪ್ರಜಾಸತ್ತಾತ್ಮಕವಾದಂಥ ಆಶಯಗಳಿಗೋಸ್ಕರ ಅಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಅಲ್ಲಿನ ಆ ಥರದ ಒಂದು ಪ್ರಗತಿಪರ ಗುಂಪುಗಳೇನಿತ್ತು ಅವುಗಳಿಗೂ ಕೂಡ ದೊಡ್ಡ ಒಂದು ಹಿನ್ನಡೆನೇ ಆಗಿದೆ. ಮತ್ತು ಅಲ್ಲಿ ಸಾಂಪ್ರದಾಯಿಕವಾದ ಸಾಂಸ್ಥೀಕರಣ, ಇಸ್ಲಾಂ ಆಡಳಿತ ಇನ್ನಷ್ಟು ಬಲಗೊಳ್ಳುವಂಥ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಈ ವಾದನೂ ಕೂಡ ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ಭಾರತ ಯಾವಾಗಲೂ ಇರಾನ್ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದೆ. ಸೊ ಎರಡೂ ದೇಶಗಳು ಮಿತ್ರ ರಾಷ್ಟ್ರಗಳ ಥರ ನಡೆದುಕೊಂಡು ಬಂದಿವೆ. ಆದರೆ ಖಮೇನಿ ಹತ್ಯೆಯನ್ನು ಭಾರತದಲ್ಲಿ ಒಂದು ವಲಯ ಬಹಳ ಸಂಭ್ರಮಿಸ್ತಾ ಇದೆ. ಇದನ್ನು ನೋಡಿದಾಗ ನಿಜಕ್ಕೂ ಆತಂಕವಾಗುತ್ತೆ. ಇಂತಹ ಮನಸ್ಥಿತಿ ಯಾಕೆ ಭಾರತಕ್ಕೆ ಬಂತು? ಇಲ್ಲಿ 2 ಪ್ರಶ್ನೆಗಳಾಗಿ ಇದನ್ನು ವಿಂಗಡಣೆ ಮಾಡಿಕೊಂಡು ನೋಡಬೇಕಾಗತ್ತೆ. ಒಂದು ನೋಡಿ, ಇರಾನ್ ಮತ್ತು ಭಾರತದ ನಡುವಿನ ಸಂಬಂಧಗಳು ಹೇಗೆ ಸಾಗಿ ಬಂದಿದೆ ಇದುವರೆಗೂ. ಮತ್ತು ಇರಾನ್ ಒಂದು ಮಿತ್ರ ರಾಷ್ಟ್ರವಾಗಿಯೇ ಭಾರತಕ್ಕೆ ಬಹುಕಾಲದಿಂದ ಒದಗಿ ಬಂದಿರುವಂಥ ದೇಶ. ಅದು ಇತ್ತೀಚಿನ ದಿನಗಳಲ್ಲೂ ಕೂಡ ಅದರ ಇರಾನ್ ಮೇಲೆ ಸಾಕಷ್ಟು ನಿರ್ಬಂಧಗಳಿದ್ದಾಗಲೂ ಕೂಡ ಇರಾನ್ನಿಂದ ನಾವೇನು ತೈಲನ ಪಡಿತಾ ಇದ್ವಿ ಅದನ್ನು ಕಡಿಮೆ ದರದಲ್ಲೇ ಇರಾನ್ ನಮಗೆ ಒದಗಿಸ್ತಾ ಇತ್ತು ಅದನ್ನು. ಮತ್ತು ಅದೊಂದು ಮ್ಯೂಚುವಲ್ ಆದಂಥ ಒಂದು ಕೊಡುಕೊಳ್ಳುವಿಕೆ ಇರಾನ್ ಮತ್ತು ಭಾರತದ ನಡುವೆ ನಡೀತಾ ಬಂದಿತ್ತು. ಆದರೆ ಅಮೇರಿಕಾದಲ್ಲಿ ಆದಂಥ ರಾಜಕೀಯ ಬದಲಾವಣೆಗಳೇನಿದೆ ಅದು ನಮ್ಮ ಫಾರಿನ್ ಪಾಲಿಸಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಬಹುತೇಕವಾಗಿ ಮರುನಿರೂಪಿಸಿಕೊಳ್ಬೇಕಾದಂತಹ ಒಂದು ಸನ್ನಿವೇಶಕ್ಕೆ ಹೊರಡ್ತಾ ಇದೆ. ಮತ್ತು ಭಾರತ ಪದೇ ಪದೇ ಅಂತಹ ಒಂದು ತನ್ನ ನಿಲುವುಗಳನ್ನು ಬದಲಾಯಿಸ್ಕೋತಾ ಇರುವಂಥದ್ದು ಜಗತ್ತಿಗೆ ಡಾಳಾಗಿ ಕಂಡು ಬರ್ತಾ ಇದೆ. ಇದನ್ನು ನಾವು ಸ್ಟ್ರಾಟಜಿಕ್ ಆದಂಥ ಒಂದು ವ್ಯೂಹಾತ್ಮಕವಾದಂಥ ಒಂದು ರಾಜತಾಂತ್ರಿಕತೆ ಅಂತ ನಾವು ಕರಿತಾ ಇದ್ವಿ. ಆದರೆ ಜಗತ್ತು ಅದೇ ರೀತಿಯಲ್ಲಿ ಪರಿಭಾವಿಸ್ತಾ ಇದೆಯಾ ಅನ್ನೋದನ್ನು ನೋಡಬೇಕು. ಏನಾಗುತ್ತೆ, ಈಗ ನಾವು ನಮ್ಮ ಆತಂಕಗಳು ಭಾರತಕ್ಕಿರುವಂಥ ಸವಾಲುಗಳು ಬೇರೆದಿದೆ. ಭಾರತ ಸಹಜವಾಗಿಯೇ ಚೀನಾ ಏನೆಲ್ಲ ಜಾಗತಿಕವಾಗಿ ಅದು ನಡೆಸ್ತಾ ಇರೋವಂಥ ತನ್ನ ಪ್ರಭಾವವನ್ನು ವಿಸ್ತರಿಸುತ್ತಾ ಇರುವಂಥ ರೀತಿ ಏನಿದೆ, ಮತ್ತು ಚೀನಾ ಪಾಕಿಸ್ತಾನ ಜೊತೆಗೆ ಹೊಂದಿರುವಂಥ ಸಂಬಂಧ,
ಅದು ಆರ್ಥಿಕವಾಗಿ ಮತ್ತು ಮಿಲಿಟರಿ ಶಕ್ತಿಯಾಗಿ ಅದು ಹೊರಹೊಮ್ಮಿರುವಂಥ ರೀತಿ ಇದೆಲ್ಲವೂ ಕೂಡ ಭಾರತಕ್ಕೆ ಅನೇಕ ಸವಾಲುಗಳನ್ನು ಒಡ್ಡುತ್ತಾ ಇದೆ. ಹಾಗಾಗಿ ಭಾರತ ಸಹಜವಾಗಿಯೇ ಒಂದು ಮಿಲಿಟರಿ ದೃಷ್ಟಿಯಿಂದ ಅದು ಹೆಚ್ಚು ಒಡನಾಟವನ್ನು ಸಂಬಂಧಗಳನ್ನು ಇಸ್ರೇಲ್ ಜೊತೆಯಲ್ಲಿ ಫ್ರಾನ್ಸ್ನಂಥ ದೇಶಗಳ ಜೊತೆಯಲ್ಲಿ ಹೊಂದಿದೆ ಅದನ್ನು. ಸೊ ಈಗ ನಮಗೆ ಒಂದು ಉತ್ಕೃಷ್ಟವಾದಂಥ ಮಿಲಿಟರಿ ತಂತ್ರಜ್ಞಾನ ಬೇಕು ಅಂತಂದಾಗ ನಾವು ಈಗ ನಮ್ಮ ಇಡೀ ಏನೊಂದು ನೋಡಿ, ಈಗ ನಮ್ಮ ಯುದ್ಧ ವಿಮಾನಗಳ ಒಂದು ಟೆಕ್ನಾಲಜಿಗೆ ಬಂದರೆ, ಜೆಟ್ ಎಂಜಿನ್ ಟೆಕ್ನಾಲಜಿಗೆ ಬರೋದಾದರೆ, ಆ ವಿಚಾರದಲ್ಲಿ ನಾವು ಹೆಚ್ಚಿನ ಒಂದು ಸಂಬಂಧ ಹೊಂದಿರೋದೇನಿದೆ ಅದು ಫ್ರಾನ್ಸ್ ಜೊತೆಯಲ್ಲಿ. ಫ್ರಾನ್ಸ್ ನಮಗೆ ಅದಕ್ಕೆ ಬೇಕಾದಂಥ ತಂತ್ರಜ್ಞಾನವನ್ನು ವರ್ಗಾಯಿಸುವಂಥ ಸ್ಥಿತಿಯಲ್ಲಿ ಫ್ರಾನ್ಸ್ ಇದೆ. ನಮ್ಮಲ್ಲೇ ಮುಂದಿನ ದಿನಗಳಲ್ಲಿ ನಾವೇ ಒಂದು ಜೆಟ್ ಎಂಜಿನ್ನ ತಯಾರು ಮಾಡುವಂಥ ಒಂದು ಕೌಶಲ ನಮ್ಮಲ್ಲೇ ಬೆಳೆಯುವಂಥ ಮತ್ತು ಅದಕ್ಕೆ ಬೇಕಾದಂಥ ತಾಂತ್ರಿಕತೆಯನ್ನು ವರ್ಗಾಯಿಸುವಂಥ ದಿಕ್ಕಿನಲ್ಲಿ ಫ್ರಾನ್ಸ್ ಮತ್ತು ನಮ್ಮ ನಡುವಿನ ಸಂಬಂಧಗಳಿದೆ. ಅದೇ ರೀತಿ ನಮಗೆ ಆಧುನಿಕವಾದಂಥ ಈ ಆಧುನಿಕ ರಣತಂತ್ರಗಳೇನಿದೆ ಆ ವಿಚಾರದಲ್ಲಿ ನಮಗೆ ಇಸ್ರೇಲ್ ಹೆಚ್ಚು ಒದಗಿ ಬರ್ತಾ ಇದೆ. ಇಸ್ರೇಲ್ ಜೊತೆಗೆ ನಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಇದೆ. ಸೊ ಈ ಹಿನ್ನೆಲೆ ಒಳಗಡೆ ಭಾರತ ಸಹಜವಾಗಿಯೇ ತನ್ನ ಇತರ ಮಿತ್ರ ರಾಷ್ಟ್ರಗಳಿಂದ ಎಷ್ಟೋ ಸಾರಿ ಅವುಗಳಿಗೆ ಬೇಸರ ಹುಟ್ಟಿಸುವಂಥ ನಿಲುವುಗಳನ್ನು ತೆಗೆದುಕೊಳ್ಬೇಕಾದಂಥ ಸಾಧ್ಯತೆಗಳನ್ನು ಮೂಡ್ತಾ ಇದೆ. ಇರಾನ್ ವಿಚಾರದಲ್ಲೂ ಕೂಡ ಅದೇ ರೀತಿಯಲ್ಲೇ ಆಗ್ತಾ ಇರುತ್ತದೆ. ಇರಾನ್ ಲಾಂಗ್ ಸ್ಟ್ಯಾಂಡಿಂಗ್ ಫ್ರೆಂಡ್ ರೀತಿಯಲ್ಲೇ ಇದ್ದಂಥದ್ದು, ತುಂಬ ಸುದೀರ್ಘವಾದಂಥ ಒಡನಾಟ ಇರಾನ್ ಜೊತೆ ನಮಗೆ ಇದೆ. ಈಗ ಭಾರತ ತನ್ನ ಈ ಯುದ್ಧದ ಪ್ರಸಕ್ತ ಏನೊಂದು ಉದ್ವಿಗ್ನತೆ ಇದೆ ಅದು ಕಡಿಮೆ ಆಗಬೇಕು ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದೆ. ಡಿಎಸ್ಕಲೇಷನ್ ಆಫ್ ವಾರ್ ಬಗ್ಗೆ ಮಾತಾಡ್ತಾ ಇದೆ ಭಾರತ. ಅದನ್ನೇ ಕೂಡ ಅಮೇರಿಕಾ ಮತ್ತು ಇಸ್ರೇಲ್ಗೂ ಕೂಡ ಅದೇ ಮಾತನ್ನೇ ಹೇಳ್ತಾ ಇದೆ. ಆದರೆ ಅಷ್ಟು ಮಾತ್ರ ಸಾಕ ಇರಾನ್ ಜೊತೆಗಿನ ಭಾರತದ ಇದುವರೆಗಿನ ಸಾಗಿ ಬಂದ ಸಂಬಂಧನ ನೋಡಿದ್ರೆ ಭಾರತದ ಈ ಪ್ರತಿಕ್ರಿಯೆ ಅಷ್ಟೇ ಸಾಕ ಅಂತ ನೋಡಿದಾಗ ಅದರ ಬಗ್ಗೆ ಸಹಜವಾಗಿಯೇ ಜಾಗತಿಕವಾಗಿ ಒಂದು ಅಸಮಾಧಾನ ಇದೆ. ಈಗ ನಮ್ಮಲ್ಲೂ ಕೂಡ ನಮ್ಮದೇ ವಿರೋಧ ಪಕ್ಷಗಳು ಸರ್ಕಾರನ ಈ ಹಿನ್ನೆಲೆ ಒಡನೆ ತರಾಟೆಗೆ ತಗೋತಾ ಇದ್ದಾವೆ. ಯಾವ ರೀತಿಯಲ್ಲಿ ನಾವು ಅಮೇರಿಕಾ ಮತ್ತು ಇಸ್ರೇಲ್ನ ಈ ಅತಿಕ್ರಮಣಕಾರ ಮನೋಭಾವವನ್ನು ನಾವು ವಿರೋಧಿಸಬೇಕಾಗಿತ್ತು. ಮತ್ತು ಒಂದು ದೇಶದ ಸಾರ್ವಭೌಮತ್ವ ಏನಿರುತ್ತೆ ಆ ಸಾರ್ವಭೌಮತ್ವವನ್ನು ಉಲ್ಲಂಘಿಸುವಂಥ ಈ ಥರದ ವರ್ತನೆಗಳೇನಿದೆ ಅದಕ್ಕೆ ಲಗಾಮು ಹಾಕೋ ರೀತಿಯಲ್ಲಿ ಭಾರತ ದಿಟ್ಟವಾಗಿ ಮಾತಾಡಬೇಕು ಅಂತ ಇಲ್ಲಿನ ನಮ್ಮ ವಿಪಕ್ಷಗಳು ಕೂಡ ಅದೇ ಮಾತನ್ನು ಹೇಳ್ತಾ ಇದೆ. ಕಾಂಗ್ರೆಸ್ ಅದೇ ಮಾತು ಹೇಳಿದೆ, ಬೇರೆ ಬೇರೆ ಪಕ್ಷಗಳು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾವೆ. ಇದರ ಹೊರತಾಗೂ ಕೂಡ ಭಾರತ ಕೊಡ್ತಾ ಇರುವಂಥ ರೀಸನ್ ಏನಿದೆ, ಇದುವರೆಗೂ ಕೂಡ ಯಾವುದೇ G7 ರಾಷ್ಟ್ರಗಳಲ್ಲಿ ಇದುವರೆಗೂ ಕೂಡ ಯಾವ ರಾಷ್ಟ್ರನೂ ಕೂಡ ಬಹಿರಂಗವಾಗಿ ಈ ದಾಳಿಯನ್ನು ವಿರೋಧಿಸಿಲ್ಲ. ಹಾಗಾಗಿ ತಾವು ಕೂಡ ಅದೇ G7 ಒಕ್ಕೂಟದ ಭಾಗವಾಗಿ ತಾನು ಅದೇ ಧೋರಣೆಯನ್ನೇ ತಳಿಬೇಕಾಗುತ್ತೆ ಅನ್ನುವಂಥ ಒಂದು ಉತ್ತರನ ಭಾರತ ತನ್ನ ಸಮರ್ಥನೆಗೆ ಕೊಟ್ಕೋತಾ ಇದೆ. ತಾನು ಏಕೆ ತುಂಬ ದೂರ ಸಾಗಿ ಈ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ಅಂತ ಹೇಳಲಿಕ್ಕೆ. ಇಲ್ಲಿ ನಾವು ನಮ್ಮ ವಿದೇಶಾಂಗ ನೀತಿ ಅಮೇರಿಕಾದಲ್ಲಿ ಆಗುವಂಥ ಬದಲಾವಣೆಗಳಿಗೆ, ಅಮೇರಿಕಾದಲ್ಲಿ ಉಂಟಾಗುವಂಥ ರಾಜಕೀಯ ಬದಲಾವಣೆಗಳಿಗೆ ಅನುಗುಣವಾಗಿ ನಮ್ಮ ವಿದೇಶಾಂಗ ನೀತಿ ಇರಬಾರ್ದು. ಮತ್ತು ಅದೇ ರೀತಿ ನಾವು ನಮ್ಮ ಮಿಲಿಟರಿ ಅಗತ್ಯಗಳಿಗೆ ತಕ್ಕನಾಗಿ ನಮ್ಮ ಇಡೀ ವಿದೇಶಾಂಗ ನೀತಿನ ರೂಪಿಸ್ಕೊಳ್ಳುವಂಥ ಈ ಹೊಸ ಬಗೆಯ ಏನೊಂದು ತಂತ್ರ ಇದೆ, ಇದ್ರ ಬಗ್ಗೆಯೂ ಕೂಡ ನಾವು ಭಾಳಷ್ಟು ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥದ್ದು ಇದೆ. ಯಾಕೆಂದರೆ ಈ ರೀತಿ ಮುಂದೆ ಸಾಗ್ತಾ ಹೋದರೆ ನೀವು ಅಮೇರಿಕಾ ಮತ್ತು ಇಸ್ರೇಲ್ ಏನಿದೆ ಇವುಗಳು ಜಗತ್ತಿಗೆ ಒಡ್ತಾ ಇರುವಂಥ ಸವಾಲುಗಳೇನಿದೆಯಲ್ಲ, ಅಮೇರಿಕಾದಲ್ಲಿ ಟ್ರಂಪ್ ಇನ್ನೊಂದು ಅವಧಿಗೆ ಮುಂದುವರಿದ ಅಂತ ಅಂದ್ಕೊಳ್ಳಿ, ಅಥವಾ ಇದೇ ಮನಸ್ಥಿತಿ ಇರುವಂಥ ಮತ್ತೊಬ್ಬ ನಾಯಕ ಬಂದ ಅಂತ ಅಂದ್ಕೊಳ್ಳಿ. ಅಲ್ಲಿ ಹಾಗೆಲ್ಲ ಕೂಡ ಭಾರತ ತನ್ನ ವಿದೇಶಾಂಗ ನೀತಿಯನ್ನು ಅಮೇರಿಕಾ ಮತ್ತು ಇಸ್ರೇಲ್ನ ತಾಳಕ್ಕೆ ತಕ್ಕಂತೆ ನಾವು ಬದಲಾಯಿಸ್ಕೋತಾ ಇರಲಿಕ್ಕೆ ಆಗುತ್ತಾ? ಇದರಲ್ಲಿ ನಮ್ಮದೇ ಆದಂಥ ಒಂದು ಇದುವರೆಗೂ ಕಾತಿಟ್ಕೊಂಡು ಬಂದಿದ್ದಂಥ ಏನೊಂದು ಅನನ್ಯವಾದಂಥ ಒಂದು ವಿದೇಶಾಂಗ ನೀತಿ ಇತ್ತು ನಮ್ಮದು. ಅದನ್ನು ನಾವು ಸುಲಭವಾಗಿ ನಾವು ಬಿಟ್ಕೊಡ್ತಾ ಇದ್ದೀವ. ಅಲಿಪ್ತ ನೀತಿ ಏನಿತ್ತು, ಅಲಿಪ್ತ ರಾಷ್ಟ್ರ ನೀತಿ ಏನಿತ್ತು, ಅದನ್ನು ನಾವು ಅಷ್ಟು ಸುಲಭವಾಗಿ ಅದರ ಬಗ್ಗೆ ಮಾತಾಡದೇ ಇವತ್ತಿನ ದಿನಮಾನದಲ್ಲಿ ಏನೋ ಒಂಥರ ಕುಹಕ ವ್ಯಂಗ್ಯಕ್ಕೆ ತುತ್ತಾಗೋ ರೀತಿಯಲ್ಲಿ ಇದೆ. ಹೇಗೆ ಯಾವುದೇ ಜಗತ್ತಿನ ಯಾವುದೇ ಸೂಪರ್ ಪವರ್ಗಳ ಅಣತಿಗೆ ಭಾರತ ಸಿಲುಕಿಕೊಳ್ಳದೆ
ತನ್ನದೇ ಆದಂಥ ರೀತಿಯಲ್ಲಿ ಜಗತ್ತಿನಲ್ಲಿ ಶಾಂತಿ ಸುರಕ್ಷತೆ ಇರೋದಕ್ಕೆ ಕಾರಣವಾಗುವಂಥ ರೀತಿಯಲ್ಲಿ ತನ್ನ ವಿದೇಶಾಂಗ ನೀತಿಯನ್ನು ಏನು ರೂಪಿಸ್ಕೋಬೇಕು ಅನ್ನೋದಿತ್ತು. ತಾನು ಯಾವುದೇ ಒಂದು ಸೂಪರ್ ಪವರ್ ಬ್ಲಾಕ್ಗೆ ತಾನು ಸೇರ್ಪಡೆ ಆಗದೆ ಸೌಹಾರ್ದಯುತವಾಗಿ ಜಗತ್ತು ಸಾಗಬೇಕು ಅನ್ನೋಂಥ ದಿಕ್ಕಿನಲ್ಲಿ ತಾನು ಏನು ವಿದೇಶಾಂಗ ನೀತಿ ರೂಪಿಸ್ಕೊಬಂದಿತ್ತು. ಈಕೆ ಅದೆಲ್ಲ ಹಿನ್ನೆಲೆಗೆ ಸರಿಬಿಟ್ಟಿರೋಂಥದ್ದು ಇದೆ. ಅದೆಲ್ಲ ಕಳೆದು ಹೋದ ದಶಕಗಳ ಒಂದು ವಿದೇಶಾಂಗ ನೀತಿ ಅನ್ನುವಂಥ ಹಣೆಪಟ್ಟಿನ ಹಚ್ಚಿ ಅವುಗಳಿಗೆ ಕೂರಿಸಲಾಗ್ತಾ ಇದೆ. ಆದರೆ ಹಾಗಂತ ಹೇಳಿ ನಾವೇನಾದರೂ ಮಹತ್ವದ ಸಾಧಿಸ್ತಾ ಇದ್ದೀವ, ಪ್ರಸಕ್ತ ನಾವು ಅನುಸರಿಸ್ತಾ ಇರೋಂಥ ವಿದೇಶಾಂಗ ನೀತಿ ಇದೆ ಅಂತ ನೋಡಿದ್ರೆ ನಮ್ಮ ಸಂಬಂಧಗಳು ಬಹುತೇಕ ರಾಷ್ಟ್ರಗಳ ಜೊತೆಯಲ್ಲಿ ಅದು ತೋರಿಕೆಗೆ ಆಗಿ ಮಾತ್ರವೇ ಉಳ್ಕೊಳ್ಳೋ ಥರ ಸಂಬಂಧಗಳಾಗ್ತಾಯಿದೆ. ನಮ್ಮ ಸುತ್ತ ಇರುವಂಥ ನೈಬರಿಂಗ್ ನೇಷನ್ಸ್ ಅಂತ ಏನು ಕರಿತೀವಿ, ನಮ್ಮ ಸುತ್ತ ಇರುವಂಥ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳೇನಿದೆ ಅವುಗಳ ಯಾವ ಜೊತೆನೂ ಕೂಡ ನಾವು ಇವತ್ತೊಂದು ಗಟ್ಟಿಯಾದಂಥ ಸಂಬಂಧನ ಇಟ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅದು ಬಾಂಗ್ಲಾ ವಿಚಾರವಾಗಲಿ, ಶ್ರೀಲಂಕಾ ವಿಚಾರವಾಗಲಿ, ನೇಪಾಳ, ಭೂತಾನ್ ಮತ್ತು ಪಾಕಿಸ್ತಾನ ಬಂತು. ನಾವು ಪಾಕಿಸ್ತಾನದ ಜೊತೆಯಲ್ಲಿ ನಮ್ಮ ಸಂಘರ್ಷ ಸುದೀರ್ಘ ಅವಧಿಯಿಂದ ನಡೀತಲೇ ಇರುವಂಥದ್ದು. ಮತ್ತು ಈಗ ಮಾಲ್ಡೀವ್ಸ್ ವಿಚಾರ ತಗೊಳ್ಳಿ, ಎಲ್ಲ ಭಾರತ ತನ್ನ ಸುತ್ತ ಇರೋಂಥ ರಾಷ್ಟ್ರಗಳ ಜೊತೆಯಲ್ಲಿ ಎಲ್ಲೂ ಕೂಡ ಈಗ ಮೊದಲು ಹೊಂದಿದ್ದಂಥ ಒಂದು ಪ್ರಭಾವವನ್ನು ಹೊಂದಿಲ್ಲ. ಇದಕ್ಕೂ ಕೂಡ ನಮ್ಮ ಈ ವಿದೇಶಾಂಗ ನೀತಿಗಳಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಎಷ್ಟು ಕಾರಣ ಇದೆ ಅನ್ನೋದನ್ನು ನಾವು ಪದೇ ಪದೇ ನೋಡಬೇಕಾಗತ್ತೆ. ಮತ್ತು ಹೇಗೆ ಒಂದು ರಾಷ್ಟ್ರದಲ್ಲಿ ಬಲಪಂಥೀಯವಾದ ಬಲಗೊಳ್ಳೋದಕ್ಕೆ ಶುರುವಾದಾಗ ಸಹಜವಾಗಿ ಅದು ತನ್ನ ನೆರೆಯ ರಾಷ್ಟ್ರಗಳನ್ನು ಕೂಡ ಬಲಪಂಥೀಯವಾದ ಬಲಗೊಳ್ಳೋದಕ್ಕೆ ಇಂಬು ಕೊಡ್ತಾ ಹೋಗುತ್ತೆ. ಭಾರತದ ವಿಚಾರದಲ್ಲೂ ಆಗಿದ್ದು ಅದನ್ನೇ. ನೀವು ಯಾವಾಗೆಲ್ಲ ಪಾಕಿಸ್ತಾನ ಅಥವಾ ತನ್ನ ಇತರೆ ದೇಶಗಳಲ್ಲಿ ಅಲ್ಲಿ ಹೆಚ್ಚೆಚ್ಚು ಮೂಲಭೂತವಾದ ಆ ದೇಶಗಳು ಹೆಚ್ಚೆಚ್ಚು ಮೂಲಭೂತವಾದಕ್ಕೆ ತಿರುಗ್ತಾ ಹೋದಾಗೆ ಭಾರತದಲ್ಲೂ ಕೂಡ ಮೂಲಭೂತವಾದ ಗಟ್ಟಿಯಾಗಲಿಕ್ಕೆ ಎಲ್ಲ ಕಾರಣಗಳನ್ನು ಸಿಗ್ತಾ ಹೋಯಿತು ಅದಕ್ಕೆ. ಸೊ ಇದು ಈ ಬಗೆಯ ಏನೊಂದು ಪಿಡುಗು ಜಗತ್ತಿಗೆ ಇವತ್ತು ಆವರಿಸ್ತಾ ಇದೆ ಈ ರೀತಿಯಾಗಿ. ಸೊ ಎಲ್ಲ ದೇಶಗಳಲ್ಲೂ ಕೂಡ ಅಲ್ಲಿನ ಬಲಪಂಥೀಯ ಶಕ್ತಿಗಳು ಹೆಚ್ಚೆಚ್ಚು ಪ್ರಾಮಿನೆನ್ಸ್ಗೆ ಹೆಚ್ಚೆಚ್ಚು ಪ್ರಾಮುಖ್ಯತೆಗೆ ಬರ್ತಾ ಇವೆ ಮತ್ತು ಆಡಳಿತ ಮತ್ತು ರಾಜಕೀಯ ಅಧಿಕಾರ ಕೇಂದ್ರಗಳಲ್ಲಿ ಅವುಗಳು ಸ್ಥಾನ ಪಡ್ಕೊತಾ ಇದ್ದಾವೆ. ಇದು ಇಡೀ ಜಗತ್ತನ್ನು ಮತ್ತಷ್ಟು ಕ್ಷೋಭೆಗೆ ನೋಡುವಂಥ ಒಂದು ದಿಕ್ಕಿಗೆ ತೊಗೊಂಡೋಗ್ತಾ ಇದೆ. ಇದೆಲ್ಲದರ ಬಗ್ಗೆ ವ್ಯವಧಾನದಿಂದ ನೋಡುವಂಥ ಮತ್ತು ನಮ್ಮ ವಿದೇಶಾಂಗ ನೀತಿಯಲ್ಲಿ ಮಾಡಿಕೊಳ್ಬೇಕಾದಂಥ ಬದಲಾವಣೆಗಳ ಬಗ್ಗೆ ತಂದುಕೊಳ್ಬೇಕಾದಂಥ ಸುಧಾರಣೆಗಳ ಬಗ್ಗೆ ಹೆಚ್ಚು ಮುಕ್ತವಾದಂಥ ಚರ್ಚೆಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಆಗ್ತಾ ಇಲ್ಲ. ಈಗ ಇರಾನ್ ಅದಕ್ಕೊಂದು ಉದಾಹರಣೆ ಅಷ್ಟೇ. ಭಾರತ ತುಂಬ ಯೋಚನೆ ಮಾಡಿ ಮಾತಾಡುವಂಥ ಸ್ಥಿತಿನಲ್ಲಿ ತಾನು ಇಟ್ಕೊಳ್ಳುವಂಥದ್ದು ಇದೆಯಲ್ಲ ಪರಿಸ್ಥಿತಿ. ಗಟ್ಟಿಯಾಗಿ ಇಸ್ರೇಲ್ಗಾಗಲಿ ಅಮೇರಿಕ ಆಗಲಿ ವಿಚಾರದಲ್ಲಿ ಹೇಳಲಿಕ್ಕೆ ಆಗದಂಥ ಪರಿಸ್ಥಿತಿಗೆ ತಾನು ಸಿಲುಕಿಸ್ಕೋತಾ ಇರೋವಂಥದ್ದು ಇದೆಯಲ್ಲ, ಇದ್ರ ಬಗ್ಗೆ ಒಂದು ದೊಡ್ಡ ಇದ್ರ ಬಗ್ಗೆ ಆಳವಾದಂಥ ಆತ್ಮವಿಮರ್ಶೆ ಆಗಬೇಕು. ಸರ್, ಇಷ್ಟೊತ್ತು ಇರಾನ್ ದೇಶದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರುವ ದಾಳಿಯ ಸುತ್ತ ಒಂದಿಷ್ಟು ಮಹತ್ವದ ಸಂಗತಿಗಳನ್ನು ಹಂಚಿಕೊಂಡಿದ್ದೀರಿ. ತಾವು ಬಿಡು ಮಾಡಿಕೊಂಡು ಬಂದು ಮಾತಾಡೋದಕ್ಕೆ ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಸೊ ವೀಕ್ಷಕರೇ, ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಈಗ ಉಂಟಾಗಿರುವ ಯುದ್ಧ ಭೀತಿ ಮತ್ತು ಇರಾನ್ ಪ್ರತಿಜ್ಞೆ ಮುಂದೆ ಯಾವ ರೀತಿ ಪರಿಣಾಮಗಳನ್ನಿರುತ್ತೆ, ಈ ಯುದ್ಧ ಭೀತಿ ಈ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಸೇನಾ ದಾಳಿ ತನ್ನ ಬಾಹುಗಳನ್ನು ಹೇಗೆ ವಿಸ್ತರಿಸುತ್ತೆ ಎಂಬುದನ್ನು ಕಾದು ನೋಡೋಣ. ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮರೆಯದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಬೆಂಬಲಿಸಲು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.